ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್ ನಲ್ಲಿ ಮಗಳ ಗುರು. 12 ವರ್ಷ ಆದಮೇಲೆ KKR ಅವರು ನಮ್ಮ MI ಅವ್ರನ್ನ ಸೋಲಿಸಿದ್ರು. ಅದ್ರ ಮುಂಬೈಯಲ್ಲಿ ಎಂಥ ಮ್ಯಾಚ್ ಇವತ್ತು ಥ್ರಿಲ್ಲಿಂಗ್ ಮ್ಯಾಚ್ ಕೊಟ್ಟಿದ್ರು ಅಂದರೆ ನಮ್ಮ KKR ಅವರು ಹೊಡೆದ 169 ರನ್ನ ಇವತ್ತು MI ಅವರು ಡಿಫೀಟ್ ಮಾಡೋಕ್ಕಾಗಿಲ್ಲ ಗುರು. ಸಖತ್ತು ಒಂಥರ ಏನಂತಂದರೆ ಈ ಕಡೆ ನೋಡೋಕ್ಕಾಗಿಲ್ಲ, ಆ ಕಡೆ ನೋಡೋಕ್ಕಾಗಿಲ್ಲ. KKR ಅವರು ಬ್ಯಾಟಿಂಗ್ ಆಡಿಲ್ಲ ಸರಿಯಾಗಿ, ಈ ಕಡೆ ಮುಂಬೈ ಅವರು ಬ್ಯಾಟಿಂಗ್ ಸರಿಯಾಗಿ ಆಡಿಲ್ಲ. ಮಾತಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ದ. ಏನು ಗುರು ಇವತ್ತು MI ಅವರ ಬ್ಯಾಟಿಂಗ್ ಕತೆ ಹಿಂಗಾಗೋಯ್ತು. ಅಯ್ಯೋ, ಫಾಲಿಂಗ್ ಡೌನ್ ಎಲ್ಲ ಅಂತಂದರೆ ಒಂದು ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ರೋಹಿತ್ ಶರ್ಮಾ ತುಂಬ ದಿನ ಆದಮೇಲೆ ಒಂದು ಸತಿನಾದರೂ ಇಂಪ್ಯಾಕ್ಟ್ ಮಾಡ್ತಾರೆ ರನ್ನಲ್ಲಿ ಇವತ್ತು ಅಂತ ಅಂದ್ಕೊಂಡಿದ್ದ. ಬಟ್ ಇವತ್ತು ಕೂಡ ಅಟ್ಟರ್ ಫ್ಲಾಶ್ ಶೋ ಕೊಟ್ಬಿಟ್ಟಿದೆ ನಮ್ಮ ರೋಹಿತ್ ಶರ್ಮಾ ಅವರು. ತುಂಬ ಬೇಜಾರಾಗುತ್ತೆ. ಒಂದು ಕಡೆ ನಾಟ್ ಓನ್ಲಿ ರೋಹಿತ್ ಶರ್ಮಾ ಈ ಕಡೆಯಿಂದ ಬಂದಿದ್ದ ಯಾರೂ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ಕಡೆ KKR ಕೂಡ ಸೇಮ್ ಟು ಸೇಮ್ ಆಗಿದೆ. KKR ಕಡೆಯಿಂದನೂ ಕೂಡ ಯಾವುದೇ ಬ್ಯಾಟ್ಸ್ಮನ್ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಆದರೆ ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವತ್ತು ನಮ್ಮ ಕನ್ನಡಿಗನೇ ಅವ್ರಿಗೆ ಇವತ್ತು ಏನೋ ದೇವರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ KKR ಕಡೆಯಿಂದ ಒಂದು ಕಡೆಯಿಂದ ಫಾಲಿಂಗ್ ಡೌನ್ ವಿಕೆಟ್ಸು ಯಾರಂತಂದರೆ ಸಾಲ್ಟು, ನೈರನ್, ರಘುವಂಶಿ, ಯಾರು ಆಡಿಲ್ಲ, ರಿಂಕು, ರಜಲ್ಲು, ಈ ಒಂದು ಕಡೆಯಿಂದ ಯಾರು ಆಡದೇ ಇರೋಕ್ಕಾಗಿ ದೇವ್ರೆ ನೀನು ಒಬ್ಬನೇ ಇರೋದು ಬಾರಪ್ಪ, ಬೆಂಚ್ ಕಾಯಿ ಸಾಕಾಯಿತು. ಅವತ್ತಿಂದ ನಮ್ಮ ಕನ್ನಡದವರು ಇವತ್ತು ಎಲ್ಲ ಏನೋ KKRನ ಕೈ ಹಿಡಿದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ತುಂಬ ವರ್ಷ ಆದಮೇಲೆ ನಮ್ಮ ಮನೀಶ್ ಪಾಂಡೆಗೆ ಅಂದರೆ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ ಸಿಕ್ಕಿರೋ ಚಾನ್ಸ್ನ ಯಾವ ಥರ ಯೂಟಿಲೈಸ್ ಮಾಡಿಕೊಂಡಿದ್ದಾರೆ, ಪ್ರೂವ್ ಮಾಡಿದರೆ ಕೂಡ ಇವತ್ತು ನಮ್ಮ ಮನೀಶ್ ಪಾಂಡೆ ಅವರು ಸಖತ್ತಾಗಿ ಬ್ಯಾಟ್ ಮಾಡಿದ್ದಾರೆ ಕೂಡ. 47 ರನ್ ಹೊಡೆದು 2 4 2 6 ಸಖತ್ತಾಗಿ ಆಡಿದ್ರೆ 31 ಬಾಲ್ಗೆ. ಇನ್ನೂ ಚಾನ್ಸ್ ಕೊಟ್ಟರೆ ನಮ್ಮ ಮನೀಶ್ ಪಾಂಡೆ ಅವರು ಪ್ರೂವ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನಮಗೆ ಇಂಪ್ಯಾಕ್ಟ್ ಆಗಿ ಬಂದು ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನಮ್ಮ KKR ಕಡೆ ಅಂಥ ಪರ್ಫಾರ್ಮ್ ಯಾರೂ ಮಾಡೋಕ್ಕಾಗಿದ್ರೆ ವೆಂಕಟೇಶ್ ಅಯ್ಯರ್ ಅವರು ಒಂದು 70 ರನ್ ಹೊಡೆದು ಸಖತ್ತಾಗಿ ಇವತ್ತು KKRನ ಒಂದು ರೇಂಜು ಗೆಲ್ಲೋಕೆ ಕಾರಣ ಆದವರು ನಮ್ಮ ವೆಂಕಟೇಶ್ ಅಯ್ಯರ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮುಂಬೈ ಇಂಡಿಯನ್ಸ್ ಕಡೆ ಬ್ಯಾಟಿಂಗ್ ಅಂತ ಹೇಳೋಕ್ಕಾಗ್ತಿಲ್ಲ ಗುರು. ಹೇಳಿದ್ನಲ್ಲ ಗುರು ಆಲ್ರೆಡಿ, ನಮ್ಮ ಇಶಾನ್ ಕಿಶನ್, ರೋಹಿತ್ ಶರ್ಮಾ, ಡಿರ್ರು, ತಿಲಕ್, ಹಾರ್ದಿಕ್ ಪಾಂಡ್ಯ, ಒಡೆರ ಎಲ್ಲ ಯಾವ ಥರ ಅಂದರೆ ಅಟ್ಟರ್ ಫ್ಲಾಪ್ ಶೋ ಕೊಟ್ಟಿದ್ದಾರೆ. ಇದೊಂಥರ ಮುಂಬೈ ಇಂಡಿಯನ್ಸ್ಗೆ ಇವತ್ತು ಅಂದರೆ ಆಲ್ಮೋಸ್ಟ್ ಮನೆಗೆ ಹೋಗೋ ಥರನೇ ಟೂರ್ನಿಯಿಂದ ಆಚೆ ಹೋದಂಗೆ ಗುರು. ಇನ್ನೇನು ಆಲ್ರೆಡಿ ಎಲ್ಲ ಫುಲ್ಸ್ ಓದ್ಕೊಂಡಿದ್ದಾರೆ, ಇನ್ನೇನು ಟೂರ್ನಿಯಿಂದ ಆಚೆ ಹೋದಂಗೆ, ಇನ್ನೇನು ಓಪ್ ಅಂತೂ ಕೊಳ್ಕೊಂಡ್ಬಿಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಏನು ಮಾಡೋಕ್ಕಾಗಿಲ್ಲ. ಬಟ್ ಆದರೆ ಸೂರ್ಯಕುಮಾರ್ ಯಾದವ್ ಒಂದು ಬೆಸ್ಟ್ ಇನ್ನಿಂಗ್ಸ್ ಮಾಡಿದ್ದಾರೆ. ಯಾಕಂದರೆ ಇವರು T20 ವರ್ಲ್ಡ್ ಕಪ್ಪಲ್ಲೂ ಇದ್ದಾರೆ. ಸೊ ಒಂಥರ ಖುಷಿ ಆಗುತ್ತೆ. ನಮ್ಮ ಇವರು ಕೂಡ ಹೆಸರಲ್ಲಿ T20 ವರ್ಲ್ಡ್ ಕಪ್ಪಲ್ಲಿ ಹೆಸರಲ್ಲಿ ಇರೋದ್ರಿಂದ ಒಂಥರ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ಅದೊಂದು ಖುಷಿಕನೂ ಆಗುತ್ತೆ. ಇನ್ನೊಂದು ಕಡೆ ಟೀಮ್ ಡೇವಿಡ್ ಅವರು ಒಂದು ಓಪ್ ಇತ್ತು, ಎಲ್ಲೋ ಒಂದು ಲಾಸ್ಟೆಲ್ಲ ಗೆಲ್ಸ್ಕೊಂಡು ಕೊಡ್ತಾರೆ ಅಂತ. ಆದರೆ ಅವ್ರು ಔಟ್ ಆಗ್ತಿದ್ದಂಗೆ ಓಪ್ ಪೂರ್ತಿ ಕಳ್ಕೊಂಡು ಮುಂಬೈ ಇಂಡಿಯನ್ಸ್ ಅವರು ಫುಲ್ಲು ಬೇಜಾರಾಗ್ಬಿಟ್ರು. ನಮ್ಮ ಹಾರ್ದಿಕ್ ಪಾಂಡ್ಯ ತಲೆ ಮೇಲೆ ಕೈ ಕಂಡೆ ಕೂತ್ಕೊಂಡ್ಬಿಟ್ರು. ಇನ್ನು ನಮ್ಮ ಮುಂಬೈ ಇಂಡಿಯನ್ಸ್ ಅವ್ರ ಕಡೆ ಬೌಲಿಂಗ್ ಅಟ್ಯಾಕ್ ಅಷ್ಟೇ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದ್ರು ಕೂಡ ಗುರು. ಯಾಕಂತಂದರೆ ಒಂಥರ ತುಷಾರ್ ಅವರು 3 ವಿಕೆಟ್, ಬುಮ್ರಾ 3 ವಿಕೆಟ್, ಎಲ್ಲ ಒಂದೊಂದು, ಪಾಂಡ್ಯ 2 ವಿಕೆಟ್, ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪಾಂಡ್ಯ ಕೂಡ ಇವತ್ತು ಬೌಲಿಂಗಲ್ಲಿ. ಇನ್ನು ಚಾವ್ಲಾ 1 ವಿಕೆಟ್ ತೊಗೊಂಡಿದ್ದಾರೆ. ಬಟ್ ಮುಂಬೈ ಅವ್ರ ಸೋಲಕ್ಕೆ ಕಾರಣ ಮೇಜರಾಗಿ ಬ್ಯಾಟಿಂಗ್ ಲೈನಪ್ ಇರಲಿಲ್ಲ ಗುರು. ಮತ್ತು ಬೌಲಿಂಗ್ ಓಕೆ, ಬಟ್ ಆದರೆ ನಮ್ಮ KKR ಅವರು ಎಂಥ ಬೌಲಿಂಗ್ ಡಿಫೆಂಡ್ ಮಾಡಿಸಿದ್ದಾರೆ ಅಂತಂದರೆ ಸಖತ್ತಾಗಿ ಆಡಿದ್ರು. ರಜಲ್ 2 ವಿಕೆಟು, ಸ್ಟಾರ್ಕ್ಗಂತೂ ಲಾಸ್ಟ್ ಓವರ್ ಸಖತ್ತಾಗಿ ಆಡಿದ್ರು. ಫಸ್ಟ್ ಬಾಲೇ 6, ನೆಕ್ಸ್ಟ್ ಬಾಲೇ ನೋಡಿ ಔಟು, ನೆಕ್ಸ್ಟ್ ಅದರ ಬಾಲು ಅವರು ಔಟು, ಕುಲ್ದೀಪ್ ಯಾದವ್ ಬಂದರು. ಇನ್ನೊಬ್ಬ ಯಾರು ನಮ್ಮ ಪಿಯೂಷ್ ಚಾವ್ಲಾ ಅವ್ರು ಬಂದರು, ಅವರು ನೆಕ್ಸ್ಟ್ ಬಾಲ್ ಔಟ್ ಆದರು. ಸೊ ನರೇನ್ಗೆ 2 ವಿಕೆಟು, ವರುಣ್ ಚಕ್ರವರ್ತಿಗೆ 2 ವಿಕೆಟ್ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ನಮ್ಮ KKR ಅವರು. ಸೊ ಏನು ಮಾಡೋಕ್ಕಾಗಲ್ಲ. ಇವತ್ತು ಅಫಿಷಿಯಲ್ ಆಗಿ ನಮ್ಮ MI ಅವರು ಟೂರ್ನಿಂದ ಆಚೆ ಬಿದ್ದಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತರ ಅಪ್ಡೇಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ. ಬಾಯ್.